ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಜೈಟ್ಲಿ ಅನ್ನೋ ಕಾಮಿಡಿ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಪ್ರಜಾಪತಿ ಅನ್ನೋನು ಜನಗಳಿಗೆ ಸ್ಕ್ಯಾಮ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗಿರ್ತಾನೆ. ಅವನ್ನ ಹಿಡ್ಕೊಂಡು ಬರೋಕೆ ಈ ಕಥೆಯ ನಾಯಕಿ ಶಿವಾನಿ ಹೋಗ್ತಾಳೆ. ಅವನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಶಿವಾನಿ ಈ ಕಥೆಯ ನಾಯಕನ ಭೇಟಿ ಆಗ್ತಾಳೆ. ಅಷ್ಟಕ್ಕೂ ಈ ಕಥೆಯ ನಾಯಕ ಯಾರು, ಅವನ್ ಕತೆ ಏನು, ಅವನ್ ಯಾಕೆ ಪ್ಲೇನ್ ಅಲ್ಲಿದ್ದ, ಪ್ರಜಾಪತಿ ಸ್ಕ್ಯಾಮ್ ಮಾಡಿದ್ದು ಹೇಗೆ, ಕಡೆಗೆ ಮೂವಿಯಲ್ಲಿ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ತುಂಬಾ ಜನರು ಒಂದು ಬ್ಯಾಂಕ್ ಮುಂದೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಆ ಬ್ಯಾಂಕ್ ಪ್ರಜಾಪತಿಗೆ ಸೇರಿದ್ದು. ಅವನು ಜನಗಳ ದುಡ್ಡೆಲ್ಲ ನುಂಗಿ ನೀರ್ ಕುಡ್ದಿರ್ತಾನೆ. ಎಲ್ಲಾ ನ್ಯೂಸ್ ಅಲ್ಲೂ ಪ್ರಜಾಪತಿ ವಿರುದ್ಧ ನ್ಯೂಸ್ ಬರ್ತಾ ಇದ್ರೆ ಪ್ರಜಾಪತಿದೇ ಒಂದು ನ್ಯೂಸ್ ಚಾನಲ್ ಇರುತ್ತೆ, ಅದ್ರಲ್ಲಿ ಅವನ್ ಪರ ವಾದ ಮಾಡ್ತಾ ಇರ್ತಾರೆ. ಬ್ಯಾಂಕ್ ಒಳಗೆ ಪ್ರಜಾಪತಿ ಸಿಇಒ ಹರೀಶ್ ಜೊತೆ ಮಾತಾಡ್ತಾ ಇರ್ತಾನೆ. ಈ ಪ್ರಜಾಪತಿ 15,000 ಕೋಟಿ ದುಡ್ಡನ್ನ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾನೆ. ಆದ್ರೆ ಅದು ಕ್ರ್ಯಾಶ್ ಆಗಿ ಪ್ರಜಾಪತಿ ಇವಾಗ ಬ್ಯಾಂಕ್ ಕ್ರಪ್ಟ್ ಆಗಿರ್ತಾನೆ. ಅದಕ್ಕೆ ಈ ಬ್ಯಾಂಕ್ ಸ್ಕ್ಯಾಮ್ನೆಲ್ಲ ಸಿಇಒ ಹರೀಶ್ ಮಾಡಿರೋದು ಅಂತ ಒಂದು ಲೆಟರ್ಗೆ ಸೈನ್ ಹಾಕಿಸ್ಕೊತಾನೆ. ಆದ್ರೆ ಆ ಲೆಟರ್ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾ ಇದೀನಿ ಅಂತ ಕೂಡ ಇರುತ್ತೆ. ಅದಕ್ಕೆ ಸೈನ್ ಹಾಕಿಸ್ಕೊಂಡು ಹರೀಶ್ನ ಕೊಲೆ ಮಾಡಿ ಪ್ರಜಾಪತಿ ಈಚೆ ಹೋಗ್ತಾನೆ. ಅವಾಗ ಯಾರೋ ಪ್ರಜಾಪತಿ ಕಡೆ ಫೈರ್ ಮಾಡ್ತಾರೆ. ಪ್ರಜಾಪತಿ ಕಿವಿಗೆ ಗುಂಡೇಟು ಬೀಳುತ್ತೆ. ಪ್ರಜಾಪತಿ ಅಲ್ಲಿಂದ ಎಸ್ಕೇಪ್ ಆದವನು ದೇಶನೇ ಬಿಟ್ಟು ದುಬೈಗೆ ಹೋಗ್ಬಿಡ್ತಾನೆ. ಜನಗಳೆಲ್ಲ ಅವನ ವಿರುದ್ಧ ಹೋರಾಡ್ತಾ ಇದ್ದ ಕಾರಣ ಹೋಮ್ ಮಿನಿಸ್ಟರ್ ಮೇಲ್ಕೋಟೆ ಪ್ರಜಾಪತಿನ 24 ಗಂಟೆಯಲ್ಲಿ ಹಿಡಿತೀವಿ ಅಂತ ಹೇಳ್ತಾನೆ. ಆದ್ರೆ 242 ದಿನ ಕಳೆಯುತ್ತೆ. ಇವಾಗ ಶಿವಾನಿ ಅನ್ನೋ ಏಜೆಂಟ್ ದುಬೈಗೆ ಹೋಗಿ ಪ್ರಜಾಪತಿನ ಹಿಡ್ದಿರ್ತಾಳೆ. ಆಕ್ಚುಲಿ ಅವನೇ ಇಂಡಿಯಾಗೆ ಬರೋಕೆ ಸರೆಂಡರ್ ಆಗಿರ್ತಾನೆ. ಯಾಕಂದ್ರೆ ಜಜೀರಾ ಅನ್ನೋ ಒಂದು ಕಾರ್ಟೆಲ್ ಅವರು ಪ್ರಜಾಪತಿ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರೆ. ಇವಾಗ ಅವ್ರ ದುಡ್ಡೋಯ್ತು ಅಂತ ಪ್ರಜಾಪತಿನ ಕೊಲ್ಲೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೆ ಪ್ರಜಾಪತಿ ಶಿವಾನಿಗೆ ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾನೆ. ಅವನು ಸೇಫ್ ಆಗಿ ಹೋಗೋಕೆ ಅವಂದೇ ಏರ್ಲೈನ್ಸ್ ಇರುತ್ತೆ. ಅವನ್ ಫ್ಲೈಟ್ ಅಲ್ಲೇ ಇಂಡಿಯಾಗೆ ಹೋಗೋಕೆ ಡಿಸೈಡ್ ಆಗ್ತಾರೆ. ಪ್ರಜಾಪತಿನ ಶಿವಾನಿ ಫ್ಲೈಟ್ ಕಡೆ ಕರ್ಕೊಂಡು ಹೋಗೋದನ್ನ ಜಾಕಿ ಅನ್ನೋ ವ್ಯಕ್ತಿ ನೋಡಿ ಯಾರಿಗೋ ಕಾಲ್ ಮಾಡಿ ಬೋರ್ಡ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾನೆ. ಫ್ಲೈಟ್ ಸ್ಟಾರ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ. ಅದರ ಪೈಲಟ್ ಮತ್ತೆ ಕೋ ಪೈಲಟ್ ಹೆಸರು ಕೆಕೆ ಮತ್ತೆ ಓಕೆ ಅಂತ. ಅದೇ ಫ್ಲೈಟ್ ನ ವಾಶ್ರೂಮ್ ಅಲ್ಲಿ ಈ ಕಥೆಯ ನಾಯಕ ವೇದ್ ವ್ಯಾಸ್ ಮೂರ್ಛೆ ತಪ್ಪಿ ಬಿದ್ದಿರ್ತಾನೆ. ಅವನಿಗೆ ಎಚ್ಚರ ಆಗುತ್ತೆ. ಆದ್ರೆ ಅವನಿಗೆ ಏನು ನೆನಪಾಗ್ತಾ ಇರಲ್ಲ. ಅವನ ಹೊಟ್ಟೆಗೆ ಪೆನ್ನಿಂದ ಯಾರೋ ಚುಚ್ಚಿರ್ತಾರೆ. ಅದನ್ನ ಕಿತ್ತು ವ್ಯಾಸ್ ಅಲ್ಲೇ ಇದ್ದ ಫಸ್ಟ್ ಏಡ್ ಕಿಟ್ ಇಂದ ಫಸ್ಟ್ ಏಡ್ ಮಾಡ್ಕೋತಾನೆ. ಅಲ್ಲೇ ಕೆಳಗೆ ಡ್ರ್ಯಾಗೋ ಪಿನ್ ಬಿದ್ದಿರುತ್ತೆ. ಅದನ್ನ ತಗೊಂಡು ಅವನ್ ಜಾಕೆಟ್ಗೆ ಹಾಕೋತಾನೆ. ಆಮೇಲೆ ಅವನಿಗೆ ಅವನ ಹೆಸರು ಕೂಡ ನೆನಪಾಗ್ತಾ ಇರಲ್ಲ. ಆಮೇಲೆ ಫ್ಲೈಟ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ವಾಶ್ರೂಮ್ ಇಂದ ಹೋಗಿ ಎಕನಾಮಿ ಕ್ಲಾಸ್ ಅಲ್ಲಿ ಯಾವ್ದೋ ಒಂದು ಸೀಟ್ ಅಲ್ಲಿ ಕೂತ್ಕೋತಾನೆ. ಪಕ್ಕದಲ್ಲಿ ಇದ್ದ ಮಹೇಶ್ ಅನ್ನೋ ವ್ಯಕ್ತಿ ಯಾವ್ದೋ ಬುಕ್ ಓದ್ತಾ ಇರ್ತಾನೆ. ಟರ್ಬುಲೆನ್ಸ್ ಗೆನೆ ಮಹೇಶ್ ಭಯ ಪಡ್ತಾ ಇರ್ತಾನೆ. ಅದಕ್ಕೆ ವ್ಯಾಸ್ ಅವನ ಸಮಾಧಾನ ಮಾಡಿ ಭಯ ಆದ್ರೆ ಡೀಪ್ ಬ್ರೆತ್ ತಗೊಂಡು ನಿಧಾನವಾಗಿ ರಿಲೀಸ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಫ್ಲೈಟ್ ಅಟೆಂಡೆಂಟ್ ನತಾಶಾ ಬಂದು ವ್ಯಾಸ್ ಹತ್ರ, ಇಲ್ಲ ಕೂತಿದ್ದೀರಾ, ಬನ್ನಿ ನಿಮ್ ಸೀಟ್ ತೋರಿಸ್ತೀನಿ ಅಂತಾಳೆ. ಅವಾಗ ವ್ಯಾಸ್ಗೆ ಅವನ ಹೆಸರು ವ್ಯಾಸ್ ಅಂತ ಗೊತ್ತಾಗುತ್ತೆ. ನತಾಶಾ ವ್ಯಾಸ್ನ ಕರ್ಕೊಂಡೋಗಿ ಬಿಸ್ನೆಸ್ ಕ್ಲಾಸ್ ಅಲ್ಲಿದ್ದ ಅವನ್ ಸೀಟ್ ನ ತೋರಿಸ್ತಾಳೆ. ವ್ಯಾಸ್ ಅಲ್ಲೇ ಕೂತ್ಕೋತಾನೆ. ವ್ಯಾಸ್ ಪಕ್ಕ ಸತ್ಯ ಅನ್ನೋ ವ್ಯಕ್ತಿ ಕೂತಿರ್ತಾನೆ. ಅವನಿಂದ ವ್ಯಾಸ್ಗೆ ವ್ಯಾಸ್ ಒಬ್ಬ ಫೇಮಸ್ ಡಾಕ್ಟರ್ ಅಂತ ಗೊತ್ತಾಗುತ್ತೆ. ಜೊತೆಗೆ ಅವನು ಬ್ಲೈಂಡ್ ಅಂತ ಕೂಡ ಗೊತ್ತಾಗುತ್ತೆ. ಸೊ ಇವಾಗ ವ್ಯಾಸ್ ಕುರುಡಂತರ ನಾಟಕ ಆಡೋಕೆ ಶುರು ಮಾಡ್ತಾನೆ. ಸತ್ಯ ಪೆನ್ ಹಿಡ್ಕೊಂಡು ಕ್ರಾಸ್ ವರ್ಡ್ಸ್ ಗೇಮ್ಸ್ ಆಡ್ತಾ ಇರ್ತಾನೆ. ಆ ಪೆನ್ನ ನೋಡಿ ಸತ್ಯನೇ ವ್ಯಾಸ್ ಮೇಲೆ ಅಟ್ಯಾಕ್ ಮಾಡಿರೋದು ಅಂತ ವ್ಯಾಸ್ ಅನ್ಕೋತಾನೆ. ಆ ಪೆನ್ ಯಾರು ಕೊಟ್ರು ಅಂದಾಗ ಸತ್ಯ ನತಾಶಾ ಕೊಟ್ಟಿದ್ದು ಅಂತಾನೆ. ನತಾಶಾನ ಕೇಳಿದಾಗ ಅವಳು ನೀವೇ ಕೊಟ್ಟಿದ್ದು ಅಂತಾಳೆ. ವ್ಯಾಸ್ಗೆ ಅವನ್ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ತಲೆ ಕೆಟ್ಟೋಗುತ್ತೆ. ಅಷ್ಟರಲ್ಲಿ ಎಕಾನಮಿಯಲ್ಲಿದ್ದ ಮಹೇಶ್ ಟರ್ಬುಲೆನ್ಸ್ಗೆ ಭಯಪಟ್ಟು ಕೆಳಗೆ ಬೀಳ್ತಾನೆ. ಎಲ್ಲ ಡಾಕ್ಟರ್ ಅಂತ ಕೂಗ್ತಾ ಇರ್ತಾರೆ. ಸತ್ಯ ವ್ಯಾಸ್ನ ಕರ್ಕೊಂಡು ಹೋಗ್ತಾನೆ. ಆದ್ರೆ ವ್ಯಾಸ್ಗೆ ಮಹೇಶ್ಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಯಾರಾದ್ರೂ ನರ್ಸ್ ಇದ್ದೀರಾ ಅಂತ ಕೇಳ್ತಾನೆ. ಅವಾಗ ಜಾಕಿ ಎದ್ ಬರ್ತಾನೆ. ಆದ್ರೆ ಜಾಕಿಗೂ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅವಾಗ ವ್ಯಾಸ್ ಅವನ ಹೊಟ್ಟೆಯಲ್ಲಿ ಆಗಿದ್ದ ಗಾಯನ ಅದುಮ್ತಾನೆ. ಅವಾಗ ಅವನಿಗೆ ಅವನು ಓದಿದ್ದೆಲ್ಲ ನೆನಪಾಗಿ ಮಹೇಶ್ಗೆ ಸೀಸರ್ ಆಗಿದೆ, 5 ನಿಮಿಷ ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿದ್ದವರೆಲ್ಲ ವ್ಯಾಸ್ಗೆ ಅವ್ನ್ ಸತ್ತೋದ್ರೆ ಏನ್ ಮಾಡೋದು, ಏನಾದ್ರೂ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಜಾಕಿ ಎಲ್ರಿಗೂ ಬೈದು, ವ್ಯಾಸ್ ಯಾರು ಗೊತ್ತಾ, ಪ್ರಪಂಚದಲ್ಲೇ ಟಾಪ್ ಡಾಕ್ಟರ್, ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಜನಗಳು ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ, ನಿಮ್ ಟಿಕೆಟ್ಗಿಂತ ಅವ್ರ ಕನ್ಸಲ್ಟೇಷನ್ ಫೀಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಸ್ವತಃ ವ್ಯಾಸೇ ಶಾಕ್ ಆಗಿ ಹೋಗ್ತಾನೆ. ವ್ಯಾಸ್ ಹೇಳಿದ ಹಾಗೆ ಮಹೇಶ್ 5 ನಿಮಿಷದಲ್ಲಿ ಸರಿ ಹೋಗ್ತಾನೆ. ಎಲ್ಲ ವ್ಯಾಸ್ನ ಹೊಗಳ್ತಾ ಇರ್ತಾರೆ. ಆಮೇಲೆ ವ್ಯಾಸ್ ಮತ್ತೆ ಸತ್ಯ ಅವ್ರ ಸೀಟ್ ಬಳಿಗೆ ಹೋಗುವಾಗ ಅಲ್ಲೇ ಒಬ್ಬ ದುಬೈ ಶೇಖ್ ರೀತಿ ಇರ್ತಾನೆ. ಅವನು ನನ್ನ ಹೊಟ್ಟೆ ಕೆಟ್ಟಿದೆ ಅಂತ ಹೇಳ್ತಾನೆ. ಅದಕ್ಕೆ ವ್ಯಾಸ್ ಅವನ ಹೊಟ್ಟೆಗೆ ಕೈ ಹಾಕಿ ಕಿವುಚ್ ಬಿಡ್ತಾನೆ. ಆದ್ರಿಂದ ಶೇಖ್ ವಾಶ್ರೂಮ್ ಕಡೆ ಓಡೋಗ್ತಾನೆ. ಈ ಕಡೆ ಶಿವಾನಿ ನತಾಶಾ ಹತ್ರ ಏನ್ ನಡೀತಾ ಇದೆ ಅಂತ ಕೇಳ್ತಾಳೆ.
ಅವಳು ಎಲ್ಲಾ ವಿಷಯ ಹೇಳ್ತಾಳೆ. ಅದಕ್ಕೆ ಶಿವಾನಿ ಅವಳ ಅಸಿಸ್ಟೆಂಟ್ಗೆ ಹೋಗಿ ಏನ್ ನಡೀತಾ ಇದೆ ಅಂತ ಚೆಕ್ ಮಾಡೋಕೆ ಹೇಳ್ತಾಳೆ. ಅವನು ಎದ್ದೋಗ್ತಾನೆ. ಈ ಕಡೆ ಶೇಖ್ ಎಕನಾಮಿಕ್ ಕ್ಲಾಸ್ ನ ವಾಶ್ರೂಮ್ಗೆ ಹೋದ್ರೆ ಎಲ್ಲ ಫುಲ್ ಆಗಿರುತ್ತೆ. ಅದಕ್ಕೆ ಬಿಸ್ನೆಸ್ ಕ್ಲಾಸ್ ನ ವಾಶ್ರೂಮ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿದ್ದ ಒಬ್ಳು ಹುಡುಗಿ ಕಿರಿಕ್ ಮಾಡ್ತಾಳೆ. ಶೇಖ್ ಗ್ಯಾಸ್ ಬಾಂಬ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವಳು ಶೇಖ್ ಬಾಂಬ್ ಇಟ್ಟಿದ್ದಾನೆ ಅಂತ ಕೂಗ್ತಾಳೆ. ಅಲ್ಲಿಗೆ ಶಿವಾನಿ ಅಸಿಸ್ಟೆಂಟ್ ಬರ್ತಾನೆ. ಅವನು ಆ ಹುಡುಗಿ ಹೇಳೋದನ್ನೇ ನಂಬಿಡ್ತಾನೆ. ಅದಕ್ಕೆ ಶೇಖ್ ವಾಪಸ್ ವ್ಯಾಸ್ ಹತ್ರ ಓಡ್ ಬಂದು ಎಲ್ಲಾ ವಿಷಯ ಹೇಳ್ತಾನೆ. ಅಲ್ಲಿಗೆ ಅಸಿಸ್ಟೆಂಟ್ ಬಂದು ಗನ್ ತೆಗಿತಾನೆ. ಅದನ್ನ ಆ ಹುಡುಗಿ ನೋಡಿ ಪ್ಲೇನ್ ನ ಹೈಜಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ರು ಗಾಬರಿ ಆಗೋ ತರ ಮಾಡ್ತಾಳೆ. ಶೇಖ್ ವ್ಯಾಸ್ ಗಾಯನ ಅಮುಕ್ತಾನೆ. ಅವಾಗ ವ್ಯಾಸ್ಗೆ ಅವನೊಬ್ಬ ಫೈಟರ್ ಅನ್ನೋದು ನೆನಪಾಗುತ್ತೆ. ಅಸಿಸ್ಟೆಂಟ್ ಕೈಯಿಂದ ಗನ್ ಕಿತ್ಕೊಂಡು ಅಸಿಸ್ಟೆಂಟ್ ಗೆ ಹೊಡೆದು ಗನ್ ನ ಡಿಸ್ಮ್ಯಾಂಟಲ್ ಮಾಡ್ತಾನೆ. ಆಮೇಲೆ ಶಿವಾನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಶಿವಾನಿ ಆ ಹುಡುಗಿಗೆ ಬೈದು ಹೋಗಿ ಸುಮ್ನೆ ಕೂತ್ಕೊಳ್ಳೋಕೆ ಹೇಳ್ತಾಳೆ. ಆಮೇಲೆ ಶೇಖ್ ವಾಶ್ರೂಮ್ಗೆ ಓಡೋಗ್ತಾನೆ. ಈ ಕಡೆ ವ್ಯಾಸ್ಗೆ ಶಿವಾನಿ ಮೇಲೆ ಲವ್ ಆಗ್ಬಿಡುತ್ತೆ. ಅವಳನ್ನ ಕಚ್ಚಿ ತಿನ್ನೋ ತರ ನೋಡ್ತಾ ಇರ್ತಾನೆ. ಅವಾಗ ಸತ್ಯ ವ್ಯಾಸ್ಗೆ ಕಣ್ ಕಾಣಲ್ಲ ಅಂತ ಶಿವಾನಿಗೆ ಹೇಳ್ತಾನೆ. ಆಮೇಲೆ ಶಿವಾನಿ ಅವಳ ಜಾಗಕ್ಕೆ ಹೋಗ್ತಾಳೆ. ವ್ಯಾಸ್ ಅವನ್ ಸೀಟಲ್ಲಿ ಕೂತ್ಕೊಂಡು ಅವನ್ನ ಕೊಲ್ಲೋಕೆ ಯಾರು ಟ್ರೈ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಪ್ರಜಾಪತಿ ಶಿವಾನಿಗೆ ಜಜೀರಾ ಕಾರ್ಟಿಲ್ ಅವರು ನನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ನತಾಶ ಬರ್ತಾಳೆ. ಊಟ ಏನ್ ಬೇಕು ಅಂತ ಕೇಳ್ತಾಳೆ. ಪ್ರಜಾಪತಿ ಜಜೀರಾ ಅಂತ ಶಿವಾನಿ ಜೊತೆ ಮಾತಾಡ್ತಾ ಇದ್ರೆ ನತಾಶ ಹೋಗಿ ಕುಡಿಯೋಕೆ ಜಲ್ಜೀರಾ ತರ್ತಾಳೆ. ಅದನ್ನ ಕುಡಿದು ಪ್ರಜಾಪತಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅಂದ್ರೆ ಜಲ್ಜೀರಾಗೆ ಏನೋ ಮಿಕ್ಸ್ ಆಗಿರುತ್ತೆ. ಅವಾಗ ವ್ಯಾಸ್ನ ಕರೆಸ್ತಾರೆ. ಅದು ಕೂಡ ಸೀಸರ್ ಅಟ್ಯಾಕ್ ಅಂತ ಗೊತ್ತಾಗುತ್ತೆ. ವ್ಯಾಸ್ಗೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಅದಕ್ಕೆ ನರ್ಸ್ ಜಾಕಿನ ಕರೆಸ್ತಾರೆ. ಜಾಕಿ ಚೆಕ್ ಮಾಡಿ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಿದೆ, ಅದಕ್ಕೆ ಬೀಟಾ ಬ್ಲಾಕರ್ ಕೊಡ್ಬೇಕು ಅಂತ ಹೇಳ್ತಾನೆ. ನೋಡಿದ್ರೆ ಬೀಟಾ ಬ್ಲಾಕರ್ ವ್ಯಾಸ್ ಜೇಬಲ್ಲೇ ಇರುತ್ತೆ. ಆದ್ರೆ ವ್ಯಾಸ್ ಯೋಚನೆ ಮಾಡಿ ಬೀಟಾ ಬ್ಲಾಕರ್ ಬೇಡ ಅಂತ ಯಾವುದು ಬೇರೆ ಮಾತ್ರೆ ಕೊಡ್ತಾನೆ. ಜಾಕಿ ಅಂತೂ ಪ್ರಜಾಪತಿನ ಕಾಪಾಡ್ಕೋಬೇಕು ಅಂದ್ರೆ ಮಾಲ್ಡೀವ್ಸ್ ಅಲ್ಲಿ ಫ್ಲೈಟ್ ನ ಎಮರ್ಜೆನ್ಸಿ ಲ್ಯಾಂಡ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ವ್ಯಾಸ್ ಕೊಟ್ಟ ಮಾತ್ರೆಯಿಂದ ಪ್ರಜಾಪತಿ ಹುಷಾರಾಗ್ತಾನೆ. ಆಮೇಲೆ ಜಾಕಿ ವ್ಯಾಸ್ನ ಹಿಡ್ಕೊಂಡು ಎಲ್ಲಾ ಪ್ಲಾನ್ ಹಾಳು ಮಾಡ್ಬಿಟ್ಟಲ್ಲೋ ಅಂತ ಬೈತಾ ಇರ್ತಾನೆ. ಅದ್ರಿಂದ ವ್ಯಾಸ್ಗೆ ಜಾಕಿ ಪ್ರಜಾಪತಿನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಜಾಕಿ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ನಾವು ಪ್ರಜಾಪತಿನ ಕೊಲ್ಲೋಕೆ ಬಂದಿಲ್ಲ, ಅವ್ರನ್ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಬಂದಿರೋದು. ಈ ಪ್ಲಾನ್ ಎಲ್ಲ ನೀನೇ ಕೊಟ್ಟಿರೋದು ಅಂತ ಹೇಳ್ತಾನೆ. ಅವಾಗ ವ್ಯಾಸ್ಗೆ ನೆನಪಾಗುತ್ತೆ ಅವನು ಕೂಡ ಅಲ್ಲಿಗೆ ಪ್ರಜಾಪತಿನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಬಂದಿರ್ತಾನೆ ಅಂತ. ಜಾಕಿ ಜಲ್ಜೀರಾಗೆ ಮಾತ್ರೆ ಮಿಕ್ಸ್ ಮಾಡೋದು, ಅದನ್ನ ಕುಡಿದ ಪ್ರಜಾಪತಿಗೆ ಸೀಸರ್ ಬರೋದು. ಅದಕ್ಕೆ ಬೀಟಾ ಬ್ಲಾಕರ್ ಕೊಟ್ಟು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗೋ ರೀತಿ ಮಾಡಿ ಪ್ಲೇನ್ ನ ಮಾಲ್ಡೀವ್ಸ್ ಅಲ್ಲಿ ಲ್ಯಾಂಡ್ ಮಾಡಿಸಿ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಪ್ರಜಾಪತಿನ ಎಸ್ಕೇಪ್ ಮಾಡಿ ಅಲ್ಲಿ ಇನ್ನೊಂದು ಪ್ಲೇನ್ ಹತ್ತಿ ಬೇರೆ ದೇಶಕ್ಕೆ ಹೋಗೋ ಪ್ಲಾನ್. ಈ ಪ್ಲಾನ್ ನ ಸ್ವತಃ ವ್ಯಾಸೇ ಕೊಟ್ಟಿರ್ತಾನೆ. ಆದ್ರೆ ಅದು ಇವಾಗ ಅವನಿಗೆ ನೆನಪಾಗುತ್ತೆ. ಸೊ ಪ್ಲಾನ್ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಜಾಕಿ ನಾನು ಪ್ಲಾನ್ ಬಿ ಶುರು ಮಾಡ್ತೀನಿ ಅಂತ ವ್ಯಾಸ್ಗೆ ಹೇಳ್ತಾನೆ. ಈ ಕಡೆ ಶಿವಾನಿಗೆ ಒಂದು ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಶಿವಾನಿ ಗಾಬರಿ ಆಗ್ತಾಳೆ. ಈ ಕಡೆ ವ್ಯಾಸ್ ವಾಶ್ರೂಮ್ಗೆ ಹೋಗ್ತಾನೆ. ಅದ್ರಲ್ಲಿ ಶೇಖ್ ಇರ್ತಾನೆ. ಅದಕ್ಕೆ ಪಕ್ಕದ ವಾಶ್ರೂಮ್ಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿರ್ತಾನೆ. ಈ ವ್ಯಕ್ತಿನ ಮೊದಲನೇ ಸೀನಲ್ಲಿ ಪ್ರಜಾಪತಿ ಮೇಲೆ ಅಟ್ಯಾಕ್ ಮಾಡಿದ್ದು. ಇವಾಗ ಅವನ ನೋಡಿ ವ್ಯಾಸ್ಗೆ ಅವನ ಮೇಲೂ ಈ ವ್ಯಕ್ತಿನೇ ಅಟ್ಯಾಕ್ ಮಾಡಿದ್ದು ಅಂತ ನೆನಪಾಗುತ್ತೆ. ಆ ವ್ಯಕ್ತಿ ಜೇಬಲ್ಲಿ ಜಾನ್ಸೀನಾ ಅನ್ನೋ ಐಡಿ ಇರುತ್ತೆ. ನೋಡಿದ್ರೆ ವ್ಯಾಸ್ ಜೇಬಲ್ಲೂ ಜಾನ್ಸೀನಾ ಅನ್ನೋ ಐಡಿ ಇರುತ್ತೆ. ಇವಾಗ ವ್ಯಾಸ್ಗೆ ನಿಜವಾಗ್ಲೂ ಜಾನ್ಸೀನಾ ಯಾರು ಅಂತ ತಲೆ ಕೆಟ್ಟೋಗುತ್ತೆ. ಈ ಕಡೆ ಶಿವಾನಿಗೆ ಬಂದ ಮೆಸೇಜ್ ಅಲ್ಲಿ ಪ್ಲೇನ್ ಅಲ್ಲಿ ಬಾಂಬ್ ಇದೆ ಅಂತ ಇರುತ್ತೆ. ಅದನ್ನ ನೋಡಿ ಅವಳು ಮಿನಿಸ್ಟರ್ ಮೇಲ್ಕೋಟೆಗೆ ಫೋನ್ ಮಾಡಿರ್ತಾಳೆ. ಅವನು ನಿಮ್ಗೆ ಹೆಲ್ಪ್ ಮಾಡೋಕೆ ಅಂತ ಜಾನ್ಸೀನಾ ಅನ್ನೋ ಸೀಕ್ರೆಟ್ ಏಜೆಂಟ್ ನ ಕಳಿಸಿದೀನಿ, ಅವನ್ ಜೇಬಿಗೆ ಡ್ರ್ಯಾಗೋ ಲೋಗೋನ ಹಾಕೊಂಡಿರ್ತಾನೆ ಅಂತ ಹೇಳ್ತಾನೆ. ಆ ಡ್ರ್ಯಾಗೋ ಪಿನ್ ವ್ಯಾಸ್ ಜೇಬಲ್ಲಿ ಇರುತ್ತೆ. ಅದರಿಂದ ಶಿವಾನಿ ವ್ಯಾಸ್ನ ಏಜೆಂಟ್ ಜಾನ್ಸೀನಾ ಅಂತ ಅನ್ಕೊಳ್ತಾಳೆ. ವ್ಯಾಸ್ ಕೂಡ ಅವನೇ ಏಜೆಂಟ್ ಇರ್ಬೇಕು ಅಂತ ಅನ್ಕೋತಾನೆ. ಶಿವಾನಿ ಪ್ಲೇನ್ ಅಲ್ಲಿ ಬಾಂಬ್ ಇರೋ ವಿಷಯ ಹೇಳ್ತಾಳೆ. ಅವಾಗ ವ್ಯಾಸ್ಗೆ ಆ ಬಾಂಬ್ ಎಲ್ಲಿದೆ ಅಂತ ನೆನಪಾಗುತ್ತೆ. ಯಾಕಂದ್ರೆ ಆ ಬಾಂಬ್ ನ ಅವನೇ ಪ್ಲೇನ್ ಅಲ್ಲಿ ಇಟ್ಟಿರ್ತಾನೆ. ಅದು ಕಾರ್ಗೋ ಅಲ್ಲಿ ಇರುತ್ತೆ. ಇಬ್ರು ಕಾರ್ಗೋ ಬಳಿ ಹುಡುಕೋಕೆ ಹೋಗ್ತಾರೆ. ಆದ್ರೆ ಅದು ಕಾಣಿಸ್ತಾ ಇರಲ್ಲ. ಅವಾಗ ವ್ಯಾಸ್ ಅವನ್ ಜೇಬಲ್ಲಿದ್ದ ಗ್ಲಾಸ್ ಇಲ್ದೆ ಇರೋ ಕನ್ನಡಕನ ಹಾಕೋತಾನೆ. ಅದಕ್ಕೆ ಗ್ಲಾಸ್ ಬರುತ್ತೆ. ಅದು ಎಲ್ಲಾನು ಸ್ಕ್ಯಾನ್ ಮಾಡೋಕೆ ಶುರು ಮಾಡುತ್ತೆ. ಅದ್ರಿಂದ ಬಾಂಬ್ ಇರೋ ಜಾಗ ಗೊತ್ತಾಗುತ್ತೆ. ಅದನ್ನ ಓಪನ್ ಮಾಡ್ತಾನೆ. ಇನ್ನ 30 ಸೆಕೆಂಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಬಾಂಬ್ ಬ್ಲಾಸ್ಟ್ ಆಗೇ ಬಿಡುತ್ತೆ. ಕಾರ್ಗೋ ಡೋರ್ ಓಪನ್ ಆಗುತ್ತೆ. ಶಿವಾನಿ ಕಾರ್ಗೋ ಜೊತೆ ಈಚೆ ಹಾರೋಗ್ತಾ ಇರ್ತಾಳೆ. ವ್ಯಾಸ್ ಅವಳನ್ನ ಕಾಪಾಡ್ತಾನೆ. ಆದ್ರೆ ಅವನೇ ಈಚೆ ಹಾರೋಗ್ತಾನೆ. ಅವಾಗ ಅವನಿಗೆ ಅವನ ಬಗ್ಗೆ ಎಲ್ಲ ನೆನಪಾಗುತ್ತೆ. ಪ್ರಜಾಪತಿನ ಕಾಪಾಡೋಕೆ ಜಾಕಿ ಒಂದು ಎಕ್ಸ್ಟ್ರಾಕ್ಷನ್ ಟೀಮ್ ನ ರೆಡಿ ಮಾಡಿರ್ತಾನೆ. ಅದಕ್ಕೆ ಬಾಂಬ್ ಎಕ್ಸ್ಪರ್ಟ್ ಆಗಿ ವ್ಯಾಸ್ ಬರ್ತಾನೆ. ಆದ್ರೆ ಅವನ್ ನೇಮ್ ಏನು ಅಂತ ಕೇಳಿದಾಗ ಹೀರೋ ಅಂತ ಹೇಳ್ತಾನೆ. ಅವನ್ ನಿಜವಾದ ಹೆಸರು ಹೇಳೋದೇ ಇಲ್ಲ.
ವ್ಯಾಸ್ ಬಾಂಬ್ ರೆಡಿ ಮಾಡಿ ಅದನ್ನ ಅವನೇ ಕಾರ್ಗೋ ಅಲ್ಲಿ ಇಟ್ಟಿರ್ತಾನೆ. ಆಮೇಲೆ ಪ್ರಜಾಪತಿನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಅವನೇ ಪ್ಲಾನ್ ರೆಡಿ ಮಾಡಿ ಎಲ್ರಿಗೂ ಹೇಳಿರ್ತಾನೆ. ಅದೇ ರೀತಿ ಎಲ್ಲ ಪ್ಲೇನ್ ಬೋರ್ಡ್ ಆಗ್ತಾರೆ. ಅಲ್ಲಿ ಪ್ರಜಾಪತಿನ ಕೊಲ್ಲೋಕೆ ಮಿನಿಸ್ಟರ್ ಮೇಲ್ಕೋಟೆ ಜಾನ್ಸಿನಾನ ಕಳಿಸಿರ್ತಾನೆ. ಅದು ವ್ಯಾಸ್ಗೆ ಗೊತ್ತಾಗುತ್ತೆ. ವ್ಯಾಸ್ ಜಾನ್ಸಿನಾನ ಹೊಡಿತಾನೆ. ಆ ಗಲಾಟೆಯಲ್ಲಿ ವ್ಯಾಸ್ಗೆ ಎಲ್ಲ ಮರ್ತೋಗಿರುತ್ತೆ. ಇದು ವ್ಯಾಸ್ ಕತೆ. ಇದೆಲ್ಲ ಇವಾಗ ವ್ಯಾಸ್ಗೆ ನೆನಪಾಗುತ್ತೆ. ಆದ್ರೆ ಅಣ್ತಮ್ಮ ಪ್ಲೇನ್ ಇಂದ ಬಿದ್ದೋಗ್ತಾ ಇರ್ತಾನೆ. ಅವಾಗ ಅವನ್ ಕನ್ನಡ ಕೈಯಿಂದ ಅವನ್ ಜಾಕೆಟ್ ಅಲ್ಲಿದ್ದ ವಿಂಗ್ಸ್ ನ ಆಕ್ಟಿವೇಟ್ ಮಾಡ್ತಾನೆ. ವಾಪಸ್ ಹಾರ್ಕೊಂಡು ಪ್ಲೇನ್ ಕಡೆ ಬರ್ತಾ ಇರ್ತಾನೆ. ಆ ವಿಂಗ್ಸ್ ಅರ್ಧೋಗ್ತಾ ಇರ್ತವೆ. ಆದ್ರೂ ಹೇಗೋ ಪ್ಲೇನ್ ಒಳಗೆ ಬಂದು ಬೀಳ್ತಾನೆ. ವ್ಯಾಸ್ ವಾಪಸ್ ಬಂದಿದ್ದು ನೋಡಿ ಶಿವಾನಿ ಖುಷಿ ಆಗ್ತಾಳೆ. ಆಮೇಲೆ ಪೈಲಟ್ ಡೆಕ್ಗೆ ಹೋಗಿ ಸ್ಟೇಟಸ್ ಕೇಳ್ತಾರೆ. ಕೆ ಕಾರ್ಗೋ ಡೋರ್ ನ ಕಾರ್ಗೋ ಇಂದಾನೆ ಕ್ಲೋಸ್ ಮಾಡಿದೀವಿ, ಸೊ ಪ್ರಾಬ್ಲಮ್ ಏನು ಇಲ್ಲ, ಆರಾಮಾಗಿ ಕೊಚ್ಚಿಗೆ ಹೋಗಿ ತಲುಪ್ತೀವಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ನತಾಶೆ ಬಂದು ಶಿವಾನಿಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾಳೆ. ಏನು ಅಂತ ನೋಡಿದ್ರೆ ಜಾನ್ಸಿನ ಸತ್ತೋಗಿರ್ತಾನಲ್ಲ ಅದನ್ನ ಹೋಗಿ ಶಿವಾನಿ ನೋಡ್ತಾಳೆ. ಅವನ್ ಜೇಬಲ್ಲಿದ್ದ ಒಂದು ಡಿವೈಸ್ ಇಂದ ಅವನ್ನ ಪ್ರಜಾಪತಿನ ಕೊಲ್ಲೋಕೆ ಮೇಲ್ಕೋಟೆ ಕಳಿಸಿರೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಶಿವಾನಿ ಪ್ರಜಾಪತಿ ಬಳಿಗೆ ಹೋಗ್ತಾಳೆ. ಈ ಕಡೆ ವ್ಯಾಸ್ ಸತ್ಯನ ಕರೆದು ಜಾನ್ಸಿನ ಬಾಡಿನ ಕಾರ್ಗೋಗೆ ಹಾಕೋಕೆ ಹೇಳ್ತಾನೆ. ಶಿವಾನಿ ಹೋಗಿ ಪ್ರಜಾಪತಿ ಬಳಿ ನಿನ್ಗೂ ಮೇಲ್ಕೋಟೆಗೂ ಏನ್ ಸಂಬಂಧ ಅಂತ ಕೇಳ್ತಾಳೆ. ಈ ಪ್ರಜಾಪತಿ ಮೇಲ್ಕೋಟೆಗೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ಒಂದು ಬ್ಯಾಂಕ್ ಓಪನ್ ಮಾಡ್ತಾರೆ. ಜನಗಳ ದುಡ್ಡೆಲ್ಲಾನು ಪ್ರಜಾಪತಿ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಅದು ಮೊದಲು ಪ್ರಾಫಿಟ್ ಆಗುತ್ತೆ, ಆಮೇಲೆ ಎಲ್ಲ ಕ್ರಾಶ್ ಆಗಿ ಲಾಸ್ ಆಗೋಗುತ್ತೆ. ಇದರಿಂದ ಮೇಲ್ಕೋಟೆ ಪ್ರಜಾಪತಿನ ಆ ಕೇಸಲ್ಲಿ ತಗ್ಲಾಕ್ಸಿ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಇದೆಲ್ಲ ಇವಾಗ ಶಿವಾನಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಜಾಕಿ ಪ್ಲಾನ್ ಬಿ ಆಕ್ಟಿವೇಟ್ ಮಾಡ್ತಾನೆ, ಅದೇ ಪ್ಲೇನ್ ಹೈಜಾಕ್. ಅದು ಗೊತ್ತಾಗಿ ಶಿವಾನಿ ಜಾಕಿ ಕಡೆ ಅವ್ರ ಜೊತೆ ಫೈಟ್ ಮಾಡ್ತಾ ಇರ್ತಾಳೆ. ಆದ್ರೆ ಅವಳ ಕಡೆ ಇದ್ದ ಆಫೀಸರ್ ಸಾಗರ್ ಅನ್ನೋನು ಕೂಡ ಪ್ರಜಾಪತಿ ಕಡೆ ಸೇರ್ಕೊಂಡಿರ್ತಾನೆ. ಅದರಿಂದ ಶಿವಾನಿ ಅಸಿಸ್ಟೆಂಟ್ ಸತ್ ಹೋಗ್ತಾನೆ. ಇದನ್ನೆಲ್ಲ ವ್ಯಾಸ್ ನೋಡ್ತಾ ಇರ್ತಾನೆ. ಇನ್ನೇನು ಜಾಕಿ ಶಿವಾನಿನ ಶೂಟ್ ಮಾಡ್ಬೇಕು, ಅಷ್ಟರಲ್ಲಿ ವ್ಯಾಸ್ ಶಿವಾನಿನ ಕಾಪಾಡೋಕೆ ಶಿವಾನಿ ಕೈಗೆ ಶೂಟ್ ಮಾಡ್ತಾನೆ. ಆಮೇಲೆ ಜಾಕಿ ಪೈಲಟ್ ಡೆಕ್ಗೆ ಹೋಗಿ ಪ್ಲೇನ್ ನ ಲ್ಯಾಂಡ್ ಮಾಡೋಕೆ ಬಿಡಲ್ಲ. ವಾಪಸ್ ಪ್ಲೇನ್ ಗಾಳಿಗೆ ಹಾರುತ್ತೆ. ಆಮೇಲೆ ಜಾಕಿ ವಾಪಸ್ ಪ್ರಜಾಪತಿ ಬಳಿಗೆ ಬರ್ತಾನೆ. ಪ್ಲಾನ್ ಎ ಹಾಳಾಗಿದ್ದು ವ್ಯಾಸಿಂದಾನೆ ಅಂತ ಹೇಳ್ತಾನೆ. ವ್ಯಾಸ್ ಅವನ್ನ ಕಾಪಾಡ್ಕೊಳ್ಳೋಕೆ ಮಾಲ್ಡೀವ್ಸ್ ಅಲ್ಲಿ ಗವರ್ನಮೆಂಟ್ ಅವರು ನಿಮ್ಗೋಸ್ಕರ ಕಾಯ್ತಾ ಇದ್ರು, ನಾವಲ್ಲಿ ಲ್ಯಾಂಡ್ ಆಗಿದ್ರೆ ಹಿಡ್ದಾಗ್ತಾ ಇದ್ರು ಅಂತ ಹೇಳ್ತಾನೆ. ಆಮೇಲೆ ಪ್ರಜಾಪತಿ ಒಂದ್ ವಿಷಯ ರಿವೀಲ್ ಮಾಡ್ತಾನೆ. ಅದೇನಂದ್ರೆ ಜಜೀರಾ ಅನ್ನೋ ಕಾರ್ಟೆಲ್ ಅವರು ಇಲ್ವೇ ಇಲ್ಲ, ಅದೆಲ್ಲ ನಾಟಕ ಅಂತ. ಇಲ್ಲಿ ಜಾಕಿ ಬಾಂಬ್ ಬ್ಲಾಸ್ಟ್ ಆಯ್ತು, ಅದು ನನ್ನ ವಾಯ್ಸಿಂದ ಮಾತ್ರ ಆಕ್ಟಿವೇಟ್ ಆಗ್ಬೇಕಿತ್ತು ಅಲ್ವಾ ಅಂತಾನೆ. ಅವಾಗ ಇನ್ನೊಂದ್ ಬಾಂಬ್ ಆಕ್ಟಿವೇಟ್ ಆಗುತ್ತೆ. ಅವಾಗ ವ್ಯಾಸ್ ಮೊದಲು ಬ್ಲಾಸ್ಟ್ ಆಗಿದ್ದು ಮೇಲ್ಕೋಟೆ ಇಟ್ಟಿದ್ದ ಬಾಂಬ್, ಇನ್ನ 30 ಮಿನಿಟ್ಸ್ ಅಲ್ಲಿ ನಾವಿಟ್ಟಿರೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತಾನೆ. ಇದನ್ನೆಲ್ಲ ಕೇಳಿ ಪ್ರಜಾಪತಿ ಜಾಕಿನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ವ್ಯಾಸ್ಗೆ ಬಾಂಬ್ ಡಿಫ್ಯೂಸ್ ಮಾಡೋಕೆ ಹೇಳ್ತಾನೆ. ಆದ್ರೆ ಅದಕ್ಕೆ ಇಬ್ರು ಬೇಕಿರುತ್ತೆ. ಅದಕ್ಕೆ ವ್ಯಾಸ್ ಶಿವಾನಿನ ಕೂಡ ಕರ್ಕೊಂಡು ಹೋಗ್ತಾನೆ. ಬಾಂಬ್ ಡಿಫ್ಯೂಸ್ ಆದ ತಕ್ಷಣ ಅವ್ರಿಬ್ರು ಕೊಲ್ಲೋಕೆ ಪ್ರಜಾಪತಿ ಸಾಗರ್ನ ಅವ್ರ ಹಿಂದೆ ಕಳಿಸ್ತಾನೆ. ಈ ಕಡೆ ಕಾರ್ಗೋ ಅಲ್ಲಿ ಸತ್ಯ ಜಾನ್ಸಿನಾನ ಆಗ್ತಾನೆ. ಅವಾಗ ಬಾಂಬ್ ಸೌಂಡ್ ಕೇಳುತ್ತೆ. ಅದು ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಇರುತ್ತೆ. ಅದಕ್ಕೆ ಅದನ್ನ ಓಪನ್ ಮಾಡೋಕೆ ಸತ್ಯ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಶಿವಾನಿ ವ್ಯಾಸ್ ಹತ್ರ ನಿಜವಾಗ್ಲು ಯಾರ್ ನೀನು ಅಂತ ಕೇಳ್ತಾಳೆ. ಅವನು ಶಿವಾನಿಗೆ ಒಂದು ಐಡಿ ತೋರಿಸ್ತಾನೆ. ಅದ್ರಲ್ಲಿ ಅವನ ಹೆಸರು ಸತ್ಯ ಹರೀಶ್ ರಾಮಚಂದ್ರನ್ ಅಂತ ಇರುತ್ತೆ. ಅಂದ್ರೆ ಪ್ರಜಾಪತಿ ಬ್ಯಾಂಕ್ ಸ್ಕ್ಯಾಮ್ ಕೇಸಲ್ಲಿ ಕೊಲೆ ಮಾಡಿದ್ದ ಹರೀಶ್ ರಾಮಚಂದ್ರನ್ ಮಗ ಈ ವ್ಯಾಸ್ ಆಗಿರ್ತಾನೆ. ಅವನು ಪ್ರಜಾಪತಿನ ಕಾಪಾಡೋಕೆ ಅಲ್ಲ ಕೊಲ್ಲೋಕೆ ಬಂದಿರ್ತಾನೆ. ಇದು ಕೂಡ ಇವಾಗ ಶಿವಾನಿಗೆ ಗೊತ್ತಾಗುತ್ತೆ. ಆಮೇಲೆ ಇಬ್ರು ಕಾರ್ಗೋಗೆ ಹೋಗ್ತಾರೆ. ಬಾಂಬ್ ನ ಡಿಫ್ಯೂಸ್ ಮಾಡ್ತಾ ಇರ್ತಾರೆ. ಅವ್ರ ಹಿಂದೆನೆ ಸಾಗರ್ ನಿಂತಿರ್ತಾನೆ. ಇವಾಗ ಪ್ರಜಾಪತಿ ಹೈಜಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಪ್ಲೇನ್ US ಮಿಲಿಟರಿ ಬೇಸ್ ಕಡೆ ಹೋಗ್ತಾ ಇರುತ್ತೆ. ಅದಕ್ಕೆ ಮಿಲಿಟರಿ ಅವರು ಯಾರ್ ನೀವು ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಪ್ರಜಾಪತಿ ಕೆಗೆ ಮಾತಾಡ್ಬೇಡ ಅಂತಾನೆ. ಈ ಕಡೆ ಕಾರ್ಗೋ ಅಲ್ಲಿದ್ದ ಜಾನ್ಸಿನ ಎದ್ದೋಗ್ಬಿಟ್ಟಿರ್ತಾನೆ. ಅದಕ್ಕೆ ವ್ಯಾಸ್ ಸತ್ಯಾಗಿ ಶಿವಾನಿ ಜೊತೆ ಬಾಂಬ್ ನ ಡಿಫ್ಯೂಸ್ ಮಾಡೋಕೆ ಹೇಳಿ ಅವನು ಜಾನ್ಸಿನ ಹುಡುಕ್ತಾ ಪೈಲಟ್ ಡೆಕ್ಗೆ ಹೋಗ್ತಾನೆ. ಅಲ್ಲಿ ಪ್ರಜಾಪತಿಗೆ ಬೈದು ಕೆಗೆ US ಮಿಲಿಟರಿ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಹೇಳ್ತಾನೆ. ಆದ್ರೆ ಕಾಮ್ಸ್ ವರ್ಕ್ ಆಗಲ್ಲ. ಅದನ್ನ ಸರಿ ಮಾಡೋಕೆ ಶೇಕ್ ನ ಕರೆಸ್ತಾರೆ. ಅವನು ಸರಿ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ US ಅವರು ಮಿಸೈಲ್ ಫೈರ್ ಮಾಡ್ತಾರೆ. ಅದಕ್ಕೆ ವ್ಯಾಸೆ ಪ್ಲೇನ್ ನ ಓಡಿಸೋಕೆ ಶುರು ಮಾಡ್ತಾನೆ. ಈ ಗ್ಯಾಪ್ ಅಲ್ಲಿ ಶಿವಾನಿಗೆ ಒಂದ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ವ್ಯಾಸ್ ಹರೀಶ್ ಮಗ ಸತ್ಯ ಅಲ್ಲ, ಅವಳ ಜೊತೆ ಬಾಂಬ್ ಡಿಫ್ಯೂಸ್ ಮಾಡ್ತಾ ಇರೋ ಸತ್ಯನೇ ಹರೀಶ್ ಮಗ ಸತ್ಯ ಅಂತ. ಆಮೇಲೆ ಇಬ್ರು ಸೇರಿ ಬಾಂಬ್ ನ ಡಿಫ್ಯೂಸ್ ಮಾಡ್ತಾರೆ. ಈ ಕಡೆ ವ್ಯಾಸ್ ಅವರಿಂದೆ ಬರ್ತಿದ್ದ ಮಿಸೈಲ್ ಬ್ಲಾಸ್ಟ್ ಆಗೋ ಹಾಗೆ ಮಾಡೋಕೆ ಇರೋ ಬರೋ ಫ್ಯೂಯಲ್ ಎಲ್ಲಾನು ಈಚೆ ಬಿಡ್ತಾನೆ. ಅದ್ರಿಂದ ಇವಾಗ ಪ್ಲೇನ್ ನ ಲ್ಯಾಂಡ್ ಮಾಡ್ಲೇಬೇಕಾಗಿರುತ್ತೆ. ಅದಕ್ಕೆ ವ್ಯಾಸ್ ಕಷ್ಟಪಟ್ಟು ಕ್ರ್ಯಾಶ್ ಲ್ಯಾಂಡ್ ಮಾಡ್ತಾನೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಲ್ಲ. ಶಿವಾನಿ ಕಣ್ಬಿಟ್ಟಾಗ ಆಸ್ಪತ್ರೆಯಲ್ಲಿ ಇರ್ತಾಳೆ. ಅವಳು ಎದ್ದವಳೆ ಪ್ರಜಾಪತಿ ಬಳಿಗೆ ಹೋಗಿ ಮೇಲ್ಕೋಟೆ ವಿರುದ್ಧ ಸಾಕ್ಷಿ ಎಲ್ಲಿದೆ ಅಂತ ಕೇಳ್ತಾಳೆ. ಅವನು ನನ್ನ ಹಿಯರಿಂಗ್ ಡಿವೈಸ್ ಅಲ್ಲಿದೆ ಅಂತಾನೆ.
ಅವಳು ಹೋಗಿ ಲಾಕರ್ ಅಲ್ಲಿ ಅವನ್ ಇಯರಿಂಗ್ ಡಿವೈಸ್ ನ ಹುಡುಕ್ತಾ ಇರ್ತಾಳೆ. ಅವಾಗ ಅವಳಿಗೆ ವ್ಯಾಸ್ ಕಾಲ್ ಮಾಡ್ತಾನೆ. ಆಲ್ರೆಡಿ ವ್ಯಾಸ್ ಆ ಇಯರಿಂಗ್ ಡಿವೈಸ್ ನ ಗವರ್ನಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡಿರ್ತಾನೆ. ಅದರಿಂದ ಮೇಲ್ಕೋಟೆನ ಅರೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಶಿವಾನಿ ನ್ಯೂಸ್ ಇಂದ ತಿಳ್ಕೊಳ್ತಾಳೆ. ಇವಾಗ ನಮಗೆ ವ್ಯಾಸ್ನ ನಿಜವಾದ ಕಥೆಯನ್ನ ಹೇಳ್ತಾರೆ. ಪ್ರಜಾಪತಿ ಬ್ಯಾಂಕ್ ಸ್ಕ್ಯಾಮ್ ಅಲ್ಲಿ ತಗಲಾಕೊಂಡ ಮೇಲೆ ಮೇಲ್ಕೋಟೆ ವ್ಯಾಸ್ನ ಭೇಟಿಯಾಗಿ ಪ್ರಜಾಪತಿನ ಕೊಲ್ಲೋಕೆ ಸುಪಾರಿ ಕೊಟ್ಟಿರ್ತಾನೆ. ಪ್ರಜಾಪತಿನ ವ್ಯಾಸ್ ಕೊಲೆ ಮಾಡಿದ್ರೆ ಅವನ್ನ ಎತ್ತೋಕೆ ಜಾನ್ಸಿನ ಕಳಿಸಿರ್ತಾನೆ. ಆದ್ರೆ ಪ್ರಜಾಪತಿ ಮಿಸ್ ಆಗ್ತಾನೆ. ಅಲ್ಲಿ ಜಾನ್ಸಿನ ಕೈಯಿಂದ ವ್ಯಾಸ್ ಕೂಡ ಮಿಸ್ ಆಗ್ತಾನೆ. ಅದಕ್ಕೆ ವ್ಯಾಸ್ ಮೇಲ್ಕೋಟೆನ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿ ಅದಕ್ಕೆ ಸಾಕ್ಷಿ ಇರೋ ಇಯರಿಂಗ್ ಡಿವೈಸ್ ನ ಪ್ರಜಾಪತಿಯಿಂದ ಎಸ್ಕೇಪ್ ಮಾಡೋಕೆ ಮೊದಲು ಬಾಂಬ್ ಎಕ್ಸ್ಪರ್ಟ್ ರೀತಿ ಹೋಗಿ ಪ್ರಜಾಪತಿಯ ಎಕ್ಸ್ಟ್ರಾಕ್ಷನ್ ಗ್ಯಾಂಗ್ ಒಳಗೆ ಸೇರ್ಕೋತಾನೆ. ಆಮೇಲೆ ಏನೇನಾಯ್ತು ಅಂತ ಎಲ್ರಿಗೂ ಗೊತ್ತು ಅನ್ಸುತ್ತೆ. ವ್ಯಾಸ್ ಅವನ್ ಅನ್ಕೊಂಡ ಹಾಗೆ ಇಯರಿಂಗ್ ಡಿವೈಸ್ ನ ಎಗ್ರಿಸಿ ಮೇಲ್ಕೋಟೆ ಜೈಲಿಗೆ ಹೋಗುವ ಹಾಗೆ ಮಾಡ್ತಾನೆ. ಜೊತೆಗೆ ಅವನ್ ಇಯರಿಂಗ್ ಡಿವೈಸ್ ಇಂದಾನೆ ಪ್ರಜಾಪತಿ ಬಚ್ಚಿಟ್ಟಿದ್ದ ದುಡ್ಡಿನ ಲಾಕರ್ ನ ಓಪನ್ ಮಾಡ್ತಾನೆ. ಪ್ರಜಾಪತಿ ಎಲ್ಲಾ ದುಡ್ಡನ್ನ ಇನ್ವೆಸ್ಟ್ ಮಾಡಿರಲ್ಲ, ಅದರಲ್ಲಿ 10% ಬಚ್ಚಿಟ್ಟಿರ್ತಾನೆ. ಅಂದ್ರೆ 1500 ಕೋಟಿ ದುಡ್ಡಿರುತ್ತೆ. ಅದ್ರಲ್ಲಿ ವ್ಯಾಸ್ ದುಡ್ಡು ಕಳ್ಕೊಂಡಿದ್ದ ಎಲ್ರಿಗೂ ಬರೀ 1117 ರೂಪಾಯಿ ವಾಪಸ್ ಆಗ್ತಾನೆ ಅಷ್ಟೇ. ಮಿಕ್ಕಿದ್ನೆಲ್ಲ ಅವನೇ ಇಟ್ಕೋತಾನೆ. ಈ ಕಡೆ ಶಿವಾನಿಗೆ ಈ ವ್ಯಾಸ್ ನಿಜವಾಗ್ಲೂ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಅವಾಗ ವ್ಯಾಸ್ ಬಗ್ಗೆ ಒಂದು ಫೈಲ್ ಇಟ್ಕೊಂಡು ರಾಜ್ಕುಮಾರ್ ಅನ್ನೋ ವ್ಯಕ್ತಿ ಬರ್ತಾನೆ. ವ್ಯಾಸ್ ಬಗ್ಗೆ ತುಂಬಾ ಬಿಲ್ಡಪ್ ಕೊಡ್ತಾನೆ. ಆದ್ರೆ ಶಿವಾನಿ ವ್ಯಾಸ್ ನಿಜವಾದ ಹೆಸರು ಏನು ಅಂತ ಕೇಳಿದ್ರೆ ರಾಜ್ಕುಮಾರ್ ಗೊತ್ತಿಲ್ಲ ಅಂತಾನೆ. ಈ ಕಡೆ ವ್ಯಾಸ್ ಮೇಲೆ ಒಂದು ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ. ವ್ಯಾಸ್ ಎಲ್ರಿಗೂ ಹೊಡೆದು ಓಡಿಸ್ತಾನೆ. ಕೊನೆಗೆ ಸತ್ಯ ಇಸ್ ನಾಟ್ ಜೆಟ್ಲಿ ಅಂತ ತೋರಿಸಿ ಮೂವಿನ ಮುಗಿಸ್ತಾರೆ. ಸೆಕೆಂಡ್ ಪಾರ್ಟ್ 2030ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.